ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಗೌಡಗೆ ಬೆದರಿಕೆ ಹಾಕಿ ಕಳೆದ 13 ದಿನಗಳಿಂದ ತಲೆಮರೆಸಿಕೊಂಡಿದ್ದ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡನನ್ನ ಕೇರಳ ಗಡಿಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಪೊಲೀಸರು ರಾಜೀವ್ ಗೌಡನನ್ನ ಬಂಧಿಸಿ ಚಿಕ್ಕಬಳ್ಳಾಪುರಕ್ಕೆ ಕರೆತರುತ್ತಿದ್ದಾರೆ. ಇನ್ನು ರಾಜೀವ್ ಗೌಡನಿಗೆ ಮಂಗಳೂರಿನ ಭಾರಿ ಶ್ರೀಮಂತ ಉದ್ಯಮಿ ಆಶ್ರಯ ನೀಡಿದ್ದ ಎನ್ನಲಾಗಿದೆ. ಆಶ್ರಯ ನೀಡಿದ್ದ ಆ ಉದ್ಯಮಿಯ ಕಾರಿನಲ್ಲೇ ರಾಜೀವ್ ಗೌಡ ಮಂಗಳೂರಿನಿಂದ ಕೇರಳಕ್ಕೆ ಪರಾರಿಯಾಗಿದ್ದ. ಪೊಲೀಸರ ದಿಕ್ಕು ತಪ್ಪಿಸಲು ರೈಲ್ವೆ ನಿಲ್ದಾಣದಲ್ಲಿ ಕಾರ್ ಬಿಟ್ಟು ಉದ್ಯಮಿ ಕಾರ್ನಲ್ಲಿ ಕೇರಳಕ್ಕೆ ತೆರಳಿದ್ದ. ಉದ್ಯಮಿಯ ಕಾರು ತಲಪಾಡಿ ಮಾರ್ಗವಾಗಿ ಕಾಸರಗೋಡು ಕಡೆ ತೆರಳಿದ್ದ ಜಾಡು ಪತ್ತೆ ಹಚ್ಚಿದ್ದ ಪೊಲೀಸರು ರಾಜೀವ್ ಗೌಡನನ್ನು ಬಂಧಿಸಿದ್ದಾರೆ. ಚಿಕ್ಕಬಳ್ಳಾಪುರ, ರಾಮನಗರ, ತುಮಕೂರು 3 ಜಿಲ್ಲೆಗಳ ಪೊಲೀಸರು ರಾಜೀವ್ ಗೌಡ ಬಂಧನಕ್ಕಾಗಿ ಕಳೆದ 2 ದಿನಗಳಿಂದ ಕಾರ್ಯಾಚರಣೆ ನಡೆಸಿದ್ರು. ರಾಜೀವ್ ಗೌಡ ಬಂಧನಕ್ಕೆ ಕೇಂದ್ರ ವಲಯ ಐಜಿ ಲಾಬುರಾಮ್ ವಿಶೇಷ ತಂಡ ರಚಿಸಿದ್ರು. ಇನ್ನು ರಾಜೀವ್ ಗೌಡ ಅರೆಸ್ಟ್ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಅಮೃತ ಪೊಲೀಸರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಸರ್, ಐ ಕಂಗ್ರ್ಯಾಚುಲೇಟ್ ದ ಎಂಟೈರ್ ಪೊಲೀಸ್ ಟೀಮ್. ಅವರು ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಐ ಜಸ್ಟ್ ವಾಂಟ್ ಟು ಕಂಗ್ರ್ಯಾಚುಲೇಟ್ ದೆಮ್ ಸರ್. ಅವರು ಹಾನೆಸ್ಟ್ ಎಫರ್ಟ್ಸ್ನ ಅವ್ರ ಕಡೆಯಿಂದ ಹಾಕಿದ್ದಾರೆ ಸರ್. ಸೊ ಆ ಹಾನೆಸ್ಟ್ ಎಫರ್ಟ್ಸಿಗೆ ಇದು ಅವ್ರಿಗೆ ಸಿಕ್ಕಿರೋ ರಿಸಲ್ಟ್ ಸರ್. ಅವ್ರು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಐ ಅಪ್ರಿಷಿಯೇಟ್ ದೆಮ್ ಸರ್. ಇದು ಇನ್ನು ನೆಕ್ಸ್ಟ್ ವೀಕ್ ಅವರು ಅರೆಸ್ಟ್ ಆಗಿದ್ದಾರೆ. ದ ಕೇಸ್ ವಿಲ್ ಟೇಕ್ ಇಟ್ಸ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಅವ್ರ ಅಂದರೆ ಅವರು ಇನ್ನೇನಿದೆ ಅದನ್ನ ಮಾಡ್ತಾರೆ ಸರ್. ನಮ್ಮ ಕಡೆಯಿಂದ ನಮಗೆ ಅವ್ರ ಕಡೆಯಿಂದ ಏನು ಕೋಆಪರೇಷನ್ ಬೇಕು ಅದನ್ನ ನಾವು ಪೊಲೀಸ್ ಅವರಿಗೆ ನಾವು ಕೊಡ್ತೀವಿ ಸರ್. ನಾವು ನಮ್ಮ ಹತ್ರ ಏನು ಡಾಕ್ಯುಮೆಂಟ್ಸ್ ಇತ್ತು ನಾವು ಅಷ್ಟನ್ನು ಕೊಟ್ಟಿದ್ದೀವಿ ಸರ್. ಅದು ಸತ್ಯನ ಅಸತ್ಯನ ಅಂತ ಕೋರ್ಟ್ ಡಿಸೈಡ್ ಮಾಡಲಿ ಸರ್. ವಿಂಜೋ ಗೇಮಿಂಗ್ ಕಚೇರಿಗಳ ಮೇಲೆ ದಾಳಿ ನಡೆಸಿದ್ದ ಇಡಿ ಅಧಿಕಾರಿಗಳು ಇದೀಗ ಪ್ರಕರಣದ ಸಂಬಂಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ. ತನಿಖೆ ವೇಳೆ ಸುಮಾರು 3,522 ಕೋಟಿ ರೂಪಾಯಿ ಹಣ ಅಕ್ರಮ ನಡೆಸಿರೋದು ಬೆಳಕಿಗೆ ಬಂದಿದೆ. ತನಿಖೆ ವೇಳೆ ಜನರಿಗೆ ವಂಚಿಸುವ ಉದ್ದೇಶದಿಂದಲೇ ವಿಂಜೋ ಆಪ್ ತಯಾರಿಸಿರೋದು ಮತ್ತು ಸುಮಾರು 3,522 ಕೋಟಿ ಅಕ್ರಮ ನಡೆದಿರೋದು ಬೆಳಕಿಗೆ ಬಂದಿದೆ. ವಿಂಜೋ ಆಪ್ ಸಿಬ್ಬಂದಿ ಜನರಿಗೆ ನಂಬಿಕೆ ಹುಟ್ಟಿಸಿ ವಂಚನೆಗೆ ಇಳಿದಿದ್ರು. 100ಕ್ಕೂ ಹೆಚ್ಚು ರೀತಿಯ ಆನ್ಲೈನ್ ಗೇಮ್ ನಡೆಸುತ್ತಾ ಗೇಮ್ ಆಡುವವರಿಗೆ ಆರಂಭದಲ್ಲೇ ಹೆಚ್ಚಿನ ಆದಾಯ ಬರುವ ರೀತಿ ಮಾಡುತ್ತಿದ್ರು. ಹೀಗಾಗಿ ದೇಶಾದ್ಯಂತ ಸುಮಾರು 25 ಕೋಟಿ ಜನರು ಈ ವಿಂಜೋ ಆಪ್ ಬಳಕೆ ಮಾಡ್ತಿದ್ರು. ಕೋಟಿ ಬಳಕೆದಾರರು ಹೆಚ್ಚಾದ ಬಳಿಕ ಕಂಪನಿ ವಂಚನೆಗೆ ಇಳಿದಿತ್ತು. ಎಐ ಮೂಲಕ ಜನರನ್ನ ಸೋಲಿಸಿ ಸುಮಾರು ಕೋಟಿ ಹಣವನ್ನು ವ್ಯವಸ್ಥಿತವಾಗಿ ವಂಚನೆ ಮಾಡಲಾಗಿದೆ. 2021-2022 ಸಾಲಿನಲ್ಲಿ 3,522 ಕೋಟಿ ವಂಚನೆ ಮಾಡಿರೋದು ಬೆಳಕಿಗೆ ಬಂದಿದೆ. ಈ ಹಣವನ್ನು US, ಸಿಂಗಾಪುರದ ಶೆಲ್ ಕಂಪನಿಗಳ ಮೂಲಕ ಅಕ್ರಮವಾಗಿ ವರ್ಗಾವಣೆ ಮಾಡಲಾಗಿದೆ. ವಿಂಜೋ ವಿರುದ್ಧ ಬೆಂಗಳೂರಿನ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ, ರಾಜಸ್ಥಾನ, ದೆಹಲಿ, ಗುರುಗ್ರಾಮ್ನಲ್ಲಿ ಪ್ರಕರಣ ದಾಖಲಾಗಿತ್ತು. ಈ ಸಂಬಂಧ 2025 ನವೆಂಬರ್ 18, ಡಿಸೆಂಬರ್ 30ರಂದು ವಿಂಜೋ ಆಪ್ಗೆ ಸಂಬಂಧಿಸಿದ ಕಚೇರಿಗಳ ಮೇಲೆ ಇಡಿ ದಾಳಿ ನಡೆಸಿತ್ತು. ಈ ವೇಳೆ ಬ್ಯಾಂಕ್ ಬ್ಯಾಲೆನ್ಸ್, ಮ್ಯೂಚುವಲ್ ಫಂಡ್ಸ್, ಸ್ಥಿರ ಠೇವಣಿ, ಕ್ರಿಪ್ಟೋ ಕರೆನ್ಸಿ ವ್ಯಾಲೆಟ್ಸ್ ಸೇರಿದಂತೆ ಸುಮಾರು 690 ಕೋಟಿ ರೂಪಾಯಿ ಸೀಸ್ ಮಾಡಲಾಗಿತ್ತು. ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆದ 77ನೇ ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಭಾರತದ ಸೇನಾ ಶಕ್ತಿಯ ಅನಾವರಣವಾಗಿದೆ. ಇದೇ ಮೊದಲ ಬಾರಿಗೆ ಭಾರತೀಯ ಸೇನಾ ತುಕಡಿಗಳ ಯುದ್ಧ ಶ್ರೇಣಿ ರಚನೆಯನ್ನು ಪ್ರದರ್ಶಿಸಲಾಯಿತು. ಕ್ಷಿಪಣಿ, ಸೇನಾ ಟ್ಯಾಂಕರ್, ಯುದ್ಧ ವಿಮಾನಗಳ ಪ್ರದರ್ಶನ ನಡೆಯಿತು. ಸ್ವದೇಶಿ ನಿರ್ಮಿತ ಅತ್ಯಾಧುನಿಕ ಧ್ರುವ್ ಹಗುರ ಹೆಲಿಕಾಪ್ಟರ್ ಆಪರೇಷನ್ ಸಿಂಧೂರ್ ಧ್ವಜವನ್ನು ಪ್ರದರ್ಶಿಸಿತು. ಕರ್ತವ್ಯ ಪಥದಲ್ಲಿ ಲೋಕಸಭೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತ್ತು ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆಗೆ 3ನೇ ಸಾಲಿನಲ್ಲಿ ಆಸನ ವ್ಯವಸ್ಥೆ ಮಾಡಿದ್ದು ವಿವಾದಕ್ಕೆ ಗುರಿಯಾಗಿದೆ. 2014 ತನಕ ವಿಪಕ್ಷ ನಾಯಕರು ಮೊದಲ ಸಾಲಿನಲ್ಲಿ ಕೂರ್ತಿದ್ರು. ಈಗ ಮೋದಿ ಸರ್ಕಾರ ಶಿಷ್ಟಾಚಾರ ಉಲ್ಲಂಘಿಸಿದೆ, ವಿಪಕ್ಷ ನಾಯಕರಿಗೆ ಅವಮಾನಿಸಿದೆ ಅಂತ ಕಾಂಗ್ರೆಸ್ ಕಿಡಿಕಾರಿದೆ. ಗಣರಾಜ್ಯೋತ್ಸವ ಅಂಗವಾಗಿ ಪಂಜಾಬ್ನ ಅಠಾರಿ ವಾಘಾ ಗಡಿಯಲ್ಲಿ ಬೀಟಿಂಗ್ ರಿಟ್ರೀಟ್ ಸಮಾರಂಭ ಅದ್ದೂರಿಯಾಗಿ ನಡೆಯಿತು. ಭಾರತದ BSF ಯೋಧರು ಪಾಕಿಸ್ತಾನಿ ರೇಂಜರ್ಸ್ಗೆ ಸಿಹಿ ಹಂಚಿದ್ರು. ರಾಜ್ಯದಲ್ಲೂ ಗಣರಾಜ್ಯೋತ್ಸವ ಸಂಭ್ರಮ ಮನೆ ಮಾಡಿತ್ತು. ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಧ್ವಜಾರೋಹಣ ನೆರವೇರಿಸಿದ್ರು. ತೆರೆದ ಜೀಪ್ನಲ್ಲಿ ರಾಜ್ಯಪಾಲರು ಪೊಲೀಸ್ ಪಡೆ, ಸೇನಾ ಪಡೆಗಳಿಂದ ಗೌರವ ವಂದನೆ ಸ್ವೀಕರಿಸಿದ್ರು. ಇತ್ತ ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯ ಧ್ವಜಾರೋಹಣ ನೆರವೇರಿಸಿದ್ರು. ಗಣರಾಜ್ಯೋತ್ಸವದ ಅಂಗವಾಗಿ ನಾಡಿನ ಜನತೆಗೆ ಸಿಎಂ ಸಂದೇಶ ನೀಡಿದ್ರು. ಸಂವಿಧಾನ ವಿರೋಧಿಸುವವರು, ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿರುವವರು, ನಾವು ಸಂವಿಧಾನ ರಕ್ಷಿಸಿದರೆ ಸಂವಿಧಾನ ನಮ್ಮನ್ನು ರಕ್ಷಿಸುತ್ತದೆ ಎಂದರು. ಸಂವಿಧಾನವನ್ನು ವಿರೋಧಿಸುತ್ತಿರುವವರು, ಸಾಮಾಜಿಕ ಬದಲಾವಣೆ ಮತ್ತು ಸಾಮಾಜಿಕ ನ್ಯಾಯಕ್ಕೆ
ವಿರುದ್ಧವಾಗಿರುವವರು. ಅವರು ಬಡವರ, ರೈತರ, ಕಾರ್ಮಿಕರ, ದಲಿತರ, ಶೋಷಿತರ ಪರವಾದ ಕಾನೂನುಗಳು ಮತ್ತು ಕಾರ್ಯಕ್ರಮಗಳನ್ನು ವಿರೋಧಿಸುವವರು ಎನ್ನುವುದನ್ನು ಜನತೆ ಅರ್ಥ ಮಾಡಿಕೊಳ್ಳಬೇಕು. ಗಣರಾಜ್ಯೋತ್ಸವ ಪರೇಡ್ನಲ್ಲಿ ಕರ್ನಾಟಕದ ಸ್ತಬ್ಧ ಚಿತ್ರಕ್ಕೆ ಅವಕಾಶ ಸಿಗದಿರುವುದು ವಿವಾದಕ್ಕೆ ಗುರಿಯಾಗಿದೆ. ಕರ್ನಾಟಕ ಈ ಬಾರಿ ಸಿರಿಧಾನ್ಯದಿಂದ ಮೈಕ್ರೋ ಚಿಪ್ವರೆಗೆ ಎಂಬ ಸ್ತಬ್ಧ ಚಿತ್ರವನ್ನು ಕಳಿಸಿತ್ತು. ಆದರೆ ಪರೇಡ್ನಲ್ಲಿ ಅವಕಾಶ ಸಿಗದ ಹಿನ್ನೆಲೆಯಲ್ಲಿ ಕರ್ನಾಟಕ ಸ್ತಬ್ಧ ಚಿತ್ರವನ್ನು ಕೆಂಪುಕೋಟೆಯ ಭಾರತ ಪರ್ವದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು. ಕೇಂದ್ರ ಸರ್ಕಾರ ಸ್ತಬ್ಧ ಚಿತ್ರ ವಿಚಾರದಲ್ಲೂ ರಾಜಕೀಯ ಮಾಡ್ತಿದೆ ಅಂತ ರಾಜ್ಯ ಕಾಂಗ್ರೆಸ್ ನಾಯಕರು ಕಿಡಿಕಾರಿದ್ದಾರೆ. ಚಿತ್ರ ನಿರ್ದೇಶಕ ಸುನಿ ಪರೇಡ್ನಿಂದ ಕರ್ನಾಟಕದ ಸ್ತಬ್ಧ ಚಿತ್ರ ಕಾಣೆಯಾಗಿದ್ದು ವಿಷಾದನೀಯ ಎಂದಿದ್ದಾರೆ. ಪರ್ಯಾಯ ನಿಯಮದಂತೆ ಕರ್ನಾಟಕಕ್ಕೆ ಅವಕಾಶ ತಪ್ಪಿದೆ ಅಂದುಕೊಂಡ್ರು ಉತ್ತರ ಪ್ರದೇಶ ಮತ್ತು ಗುಜರಾತ್ ಸ್ತಬ್ಧ ಚಿತ್ರಗಳಿಗೆ ಪ್ರತಿ ವರ್ಷ ಅವಕಾಶ ಸಿಗುತ್ತಿದೆ. ಈ ಇಬ್ಬಂದಿ ನೀತಿಗೆ ನನ್ನ ಧಿಕ್ಕಾರ ಅಂತ ಸುನಿ ಅಸಮಾಧಾನ ಹೊರಹಾಕಿದ್ದಾರೆ. ಭಾರತ ಯುರೋಪ್ ಒಕ್ಕೂಟದ ಜೊತೆಗಿನ ವ್ಯಾಪಾರ ಒಪ್ಪಂದದ ಭಾಗವಾಗಿ ಕಾರುಗಳ ಮೇಲಿನ ಸುಂಕವನ್ನ ಶೇಕಡ 40ಕ್ಕೆ ಇಳಿಸಲಾಗಿದೆ. ಭಾರತ ಸದ್ಯ ವಿದೇಶಿ ಕಾರುಗಳ ಮೇಲೆ 110% ಸುಂಕ ಹೇರ್ತಾ ಇದೆ. ಸುಂಕ ಕಡಿತದಿಂದ BMW, ಬೆನ್ಸ್, ಫೋಕ್ಸ್ವ್ಯಾಗನ್ ಸೇರಿದಂತೆ ಹಲವು ಲಕ್ಸುರಿ ಕಾರುಗಳ ಬೆಲೆ ಗಣನೀಯವಾಗಿ ಕಡಿಮೆಯಾಗಲಿದೆ. ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಯುರೋಪ್ ಒಕ್ಕೂಟದ ಅಧ್ಯಕ್ಷೆ ಉರ್ಸುಲಾ ವಾಂಡರ್ಲೇಯನ್ ಯಶಸ್ವಿ ಭಾರತ ಜಗತ್ತನ್ನ ಹೆಚ್ಚು ಸ್ಥಿರ, ಸಮೃದ್ಧ ಮತ್ತು ಸುರಕ್ಷಿತವಾಗಿಡುತ್ತೆ, ಇದರಿಂದ ನಮ್ಮೆಲ್ಲರಿಗೂ ಲಾಭವಾಗುತ್ತೆ ಎಂದಿದ್ದಾರೆ. ಮಂಗಳವಾರ ಮೋದಿ ಮತ್ತು ಉರ್ಸುಲಾ ನಡುವೆ ಮಾತುಕತೆ ನಡೆಯಲಿದೆ. ಈ ವೇಳೆ ಎಲ್ಲಾ ವ್ಯಾಪಾರ ಒಪ್ಪಂದಗಳ ತಾಯಿ ಅಂತಲೇ ಬಣ್ಣಿಸಲಾಗಿರುವ ಭಾರತ ಯುರೋಪ್ ಒಕ್ಕೂಟದ ನಡುವಿನ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಬೀಳುವ ಸಾಧ್ಯತೆ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಕಾಲಿಟ್ಟ ಮೊದಲ ಭಾರತೀಯ ಗಗನಯಾತ್ರಿ ಶುಭಾಂಶು ಶುಕ್ಲಾ ಅಶೋಕ ಚಕ್ರ ಗೌರವಕ್ಕೆ ಪಾತ್ರರಾಗಿದ್ದಾರೆ. ಭಾರತೀಯ ವಾಯುಪಡೆಯ ಪೈಲಟ್ ಗ್ರೂಪ್ ಕ್ಯಾಪ್ಟನ್ ಶುಭಾಂಶು ಶುಕ್ಲಾ 2025ರ ಜೂನ್ನಲ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ತಲುಪಿದ್ರು. ದೇಶಕ್ಕೆ ಪ್ರೇರಣೆ ನೀಡಿದ ಶುಭಾಂಶುಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅಶೋಕ ಚಕ್ರ ಪ್ರದಾನ ಮಾಡಿದ್ರು. ಇನ್ನು ಕೇಂದ್ರ ಸರ್ಕಾರ ಪದ್ಮ ಪ್ರಶಸ್ತಿಗಳನ್ನು ರಾಜಕೀಯಕ್ಕೆ ಬಳಸಿಕೊಳ್ತಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ತಮಿಳುನಾಡಿಗೆ 13 ಮತ್ತು ಕೇರಳದ 8 ಸಾಧಕರಿಗೆ ಪದ್ಮ ಪ್ರಶಸ್ತಿ ಸೇರಿದಂತೆ ಈ ವರ್ಷ ಚುನಾವಣೆ ನಡೆಯುವ ರಾಜ್ಯಗಳಿಗೆ ಶೇಕಡ 37ರಷ್ಟು ಪದ್ಮ ಪ್ರಶಸ್ತಿಗಳನ್ನು ನೀಡಲಾಗಿದೆ. ಹೀಗಾಗಿ ಕೇಂದ್ರ ಸರ್ಕಾರ ಮುಂಬರುವ ಚುನಾವಣೆಗಳ ಮೇಲೆ ಪ್ರಭಾವ ಬೀರಲು ಪ್ರತಿಷ್ಠಿತ ಪದ್ಮ ಪ್ರಶಸ್ತಿಗಳನ್ನು ಬಳಸಿಕೊಳ್ತಿದೆ ಅಂತ ವಿಪಕ್ಷಗಳು ಕಿಡಿಕಾರಿವೆ. ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿ ತನಗೆ ಸಿಕ್ಕ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಬಾಲಕ ಪ್ರಜ್ವಲ್ ರಿತ್ತಿ ಕುಟುಂಬಕ್ಕೆ ಸರ್ಕಾರ ಬಂಪರ್ ಬಹುಮಾನವನ್ನೇ ನೀಡಿದೆ. ರಿತ್ತಿ ಕುಟುಂಬಕ್ಕೆ 30-40 ಅಳತೆಯ ನಿವೇಶನ ಹಾಗೂ ಮನೆ ನಿರ್ಮಾಣಕ್ಕೆ 5 ಲಕ್ಷ ನಗದು ನೀಡಲಾಗಿದೆ. ಜೊತೆಗೆ ಕಸ್ತೂರವ್ವಗೆ ಹೊರಗುತ್ತಿಗೆ ಆಧಾರದಲ್ಲಿ ಕೆಲಸ ಘೋಷಣೆ ಮಾಡಲಾಗಿದೆ. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಸಚಿವ ಎಚ್.ಕೆ. ಪಾಟೀಲ್ ಸೈಟ್ ಪತ್ರ ನೇಮಕಾತಿ ಆದೇಶ ಪತ್ರವನ್ನು ನೀಡಿದ್ದಾರೆ. ಲಕ್ಕುಂಡಿ ಗತವೈಭವ ರಾಜ್ಯವಷ್ಟೇ ಅಲ್ಲದೆ ರಾಷ್ಟ್ರ ಮಟ್ಟದಲ್ಲಿಯೂ ಬಿಂಬಿತವಾಗಿದೆ. ಲಕ್ಕುಂಡಿ ಗ್ರಾಮ ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರ್ಪಡೆ ಆಗಬೇಕು. ಈ ಸಂಬಂಧ ಯುನೆಸ್ಕೋ ಜೊತೆ ಪತ್ರ ವ್ಯವಹಾರ ನಡೆಸಲಾಗಿದೆ ಅಂತ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಹೇಳಿದ್ದಾರೆ. ಇನ್ನು ಲಕ್ಕುಂಡಿಯಲ್ಲಿ 101 ದೇವಸ್ಥಾನ, 101 ಬಾವಿಗಳು ಇವೆ ಅಂತಾರೆ. ಆದರೆ ಈಗ ಆ ಬಾವಿಗಳು ಕಾಣುತ್ತಿಲ್ಲ, ಅವುಗಳನ್ನ ಪತ್ತೆ ಹಚ್ಚಬೇಕಿದೆ ಎಂದಿದ್ದಾರೆ. ಸಾಲು ರಜೆ ಹಿನ್ನೆಲೆ ಬೇರೆ ಬೇರೆ ಜಿಲ್ಲೆಗಳತ್ತ ಪ್ರವಾಸ ಹೋಗಿದ್ದ ಜನರು ಬೆಂಗಳೂರಿಗೆ ವಾಪಸ್ ಆಗ್ತಿದ್ದಾರೆ. ಇದರಿಂದ ನೆಲಮಂಗಲ ಕುಣಿಗಲ್ ರಸ್ತೆಯಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಸುಮಾರು 4 ಕಿಲೋಮೀಟರ್ ದೂರದವರೆಗೆ ಸಾವಿರಾರು ವಾಹನಗಳು ಸಾಲುಗಟ್ಟಿ ನಿಂತಿವೆ. ಟ್ರಾಫಿಕ್ ನಿಯಂತ್ರಿಸಲು ನೆಲಮಂಗಲ ಸಂಚಾರಿ ಪೊಲೀಸರು ಹರಸಾಹಸ ಪಟ್ಟಿದ್ದಾರೆ. ಚೀನಾ ಸೇನೆಯ ಜನರಲ್ ಆಗಿದ್ದ ಝಾಂಗ್ ಯುಶಿಯಾ ಅವರನ್ನ ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ವಜಾ ಮಾಡಿದ್ದಾರೆ. ಈ ಹಿಂದೆ ಝಾಂಗ್ ಯುಶಿಯಾ ವಿರುದ್ಧ ಭ್ರಷ್ಟಾಚಾರದ ಆರೋಪ ಕೇಳಿಬಂದ ಹಿನ್ನೆಲೆ ತನಿಖೆಗೆ ಆದೇಶಿಸಲಾಗಿತ್ತು. ಇರಾನ್, ವೆನೆಜುವೆಲಾ ಸೇರಿದಂತೆ ಹಲವಾರು ದೇಶಗಳಲ್ಲಿ ಅಮೆರಿಕ ನಡೆಸಿದ ಕಾರ್ಯಾಚರಣೆಗಳ ನಂತರ ಚೀನಾ ಈ ಮುನ್ನೆಚ್ಚರಿಕೆ ಕ್ರಮಕ್ಕೆ ಮುಂದಾಗಿದೆ ಎನ್ನಲಾಗಿದೆ. ಈ ಬಾರಿಯ ರಣಜಿ ಕ್ರಿಕೆಟ್ನಲ್ಲಿ ಕರ್ನಾಟಕದ ಕಳಪೆ ಪ್ರದರ್ಶನ ಹಿನ್ನೆಲೆ ಮಯಾಂಕ್ ಅಗರ್ವಾಲ್ ಅವರನ್ನ ನಾಯಕ ಸ್ಥಾನದಿಂದ ವಜಾ ಮಾಡಲಾಗಿದೆ. ಇಂಡಿಯನ್ ವುಮೆನ್ಸ್ ಲೀಗ್ ವಿಪಿಎಲ್ನ ಇತಿಹಾಸದಲ್ಲೇ ಮೊಟ್ಟ ಮೊದಲ ಶತಕ ದಾಖಲಾಗಿದೆ. ಮುಂಬೈ ಇಂಡಿಯನ್ನ ಬ್ಯಾಟರ್ ನ್ಯಾಟ್ ಶಿವರ್ ಬ್ರೆಂಟ್ ಅವರಿಂದ ವಿಪಿಎಲ್ನಲ್ಲಿ ಮೊದಲ ಶತಕ ಸಿಡಿದಿದೆ. ಆರ್ಸಿಬಿ ವಿರುದ್ಧ ವಡೋದರದಲ್ಲಿ ನಡೆಯುತ್ತಿರುವ ಪಂದ್ಯದಲ್ಲಿ ಇಂಗ್ಲೆಂಡ್ ಆಟಗಾರ್ತಿ ನ್ಯಾಟ್ ಶಿವರ್ ಬ್ರೆಂಟ್ ಶತಕ ಚಚ್ಚಿದ್ದಾರೆ.